ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಈಗಾಗಲೇ ನಾವು 8ನೇ ತರಗತಿ ಗಣಿತದ ಅಧ್ಯಾಯ 1 ಭಾಗಲಬ್ಧ ಸಂಖ್ಯೆಗಳನ್ನು ಶುರು ಮಾಡಿದ್ವಿ. ಆ ಪಾಠದಲ್ಲಿ ಬರುವಂತಹ ಮೊದಲಿಗೆ ಸಂಖ್ಯೆಗಳ ಗುಣಲಕ್ಷಣವಾದ ಆವೃತ ಗುಣ ಹೇಗೆ ಬರ್ತದೆ ಅದನ್ನ ನೋಡಿದ್ದೇವೆ ಅಲ್ವಾ. ಪ್ರತಿಯೊಂದು ಗುಣ ಕೂಡ ಅಂದ್ರೆ ಇದು ಯಾವುದು, ಪ್ರತಿಯೊಂದು ಸಂಖ್ಯಾಗಣಗಳು ಸ್ವಾಭಾವಿಕ ಸಂಖ್ಯಾಗಣ ಆವೃತ್ತತೆಯನ್ನು ಹೊಂದಿದೆಯೇ ಅಥವಾ ಪೂರ್ಣ ಸಂಖ್ಯೆಗಳ ಆವೃತ್ತತೆಯನ್ನು ಹೊಂದಿದೆಯೇ, ಹೌದಾ ಇಲ್ವಾ, ಅದನ್ನೆಲ್ಲ ನಾವು ಪ್ರತಿಯೊಂದಕ್ಕೂ ಲೆಕ್ಕ ಮಾಡಿ ನೋಡಿದ್ದೇವೆ ಅಲ್ವಾ. ಸೊ ಕೊನೆಯದಾಗಿ ಇದನ್ನ ನಾವು ಮಾಡಿದ್ವಿ. ಇವತ್ತು ಒಂದು ಹೋಮ್ವರ್ಕ್, ನಿಮಗೆ ಹೋಮ್ವರ್ಕ್ ಅಂತ ಹೇಳಿದ್ರೆ ಎಷ್ಟು ನೆನಪಿದೆ ಅನ್ನೋದನ್ನ ನಾನು ಪರೀಕ್ಷಿಸಬೇಕು ನನಗೀಗ. ಸೊ ಈಗ ನನಗೆ ಹೇಳಬೇಕು ನೀವು, ಸಂಖ್ಯಾಗಣಗಳು ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಸಂಕಲನದಲ್ಲಿ ಆವೃತವಾಗಿದೆಯೇ ಹೇಳಿ ನೋಡೋಣ. ಸ್ವಾಭಾವಿಕ ಸಂಖ್ಯೆಗಳು ಸಂಕಲನದಲ್ಲಿ ಆವೃತವಾಗಿದೆಯೇ, ಹೌದಾ ಇಲ್ವಾ? ಹೌದು ಅಲ್ವಾ. ಸ್ವಾಭಾವಿಕ ಸಂಖ್ಯೆಗಳು ಸಂಖ್ಯಾಗಣದಲ್ಲಿ ಏನಾಗಿದೆ, ಆವೃತವಾಗಿದೆ. ಇದು ಯಾವುದು, ಸ್ವಾಭಾವಿಕ ಸಂಖ್ಯೆಗಳು ವ್ಯವಕಲನದಲ್ಲಿ ಆವೃತವಾಗಿದೆಯೇ, ವ್ಯವಕಲನದಲ್ಲಿ ಆವೃತವಾಗಿದೆಯೇ? ಸ್ವಾಭಾವಿಕ ಸಂಖ್ಯೆಗಳು ವ್ಯವಕಲನದಲ್ಲಿ ಆವೃತವಾಗಿಲ್ಲ, ಇಲ್ಲ. ಗುಣಾಕಾರದಲ್ಲಿ ಏನಾಗಿದೆ, ಆವೃತವಾಗಿದೆ. ಹಾಗಾದ್ರೆ ಭಾಗಾಕಾರದಲ್ಲಿ ಆವೃತವಾಗಿದೆಯೇ? ಭಾಗಾಕಾರದಲ್ಲಿ ಆವೃತವಾಗಿದೆ. ಇದನ್ನು ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ಮೊನ್ನೆ ಮಾಡಿದ ಸ್ಲೈಡನ್ನೆಲ್ಲ, ಅದನ್ನು ನೋಡಿ ಹೇಳಿ ನನಗೀಗ, ಆವೃತವಾಗಿದೆಯೇ? ಇಲ್ಲ ಅಲ್ವಾ, ಭಾಗಾಕಾರದಲ್ಲಿ ಆವೃತವಾಗಿಲ್ಲ. ಹಾಗೆ ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತವಾಗಿದೆಯೇ? ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತವಾಗಿದೆಯೇ ಹೇಳಿ ನೋಡೋಣ. ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತವಾಗಿದೆ. ವ್ಯವಕಲನದಲ್ಲಿ ಕೂಡ ಏನಾಗಿದೆ, ಆವೃತವಾಗಿದೆ. ಭಾಗಾಕಾರದಲ್ಲಿ ಏನಾಗಿದೆ, ಇದು ಯಾವುದು, ಪೂರ್ಣ ಸಂಖ್ಯೆಗಳು ಭಾಗಾಕಾರದಲ್ಲಿ ಮತ್ತೆ ಗುಣಾಕಾರದಲ್ಲಿ ಆವೃತವಾಗಿದೆ ಅಂತ ಹೇಳ್ಬಹುದು, ಭಾಗಾಕಾರದಲ್ಲಿ ಆವೃತಗೊಂಡಿಲ್ಲ ಅಂತ ಹೇಳ್ಬಹುದು. ಸೊ ಇಲ್ಲಿ ಹೌದು, ಆದ್ರೆ ಇಲ್ಲಿ ಇಲ್ಲ ಅಲ್ವಾ. ಈಗ ಪೂರ್ಣಾಂಕಗಳನ್ನ ಕಲ್ತ್ವಿ ನಾವು, ಅಷ್ಟಾದ ನಂತರ ಪೂರ್ಣ ಸಂಖ್ಯೆಗಳಾಯ್ತು, ಪೂರ್ಣಾಂಕಗಳು ಸಂಕಲನದಲ್ಲಿ ಏನಾಗಿದೆ, ಇದು ಆವೃತವಾಗಿದೆ. ಸಂಕಲನದಲ್ಲಿ ಆವೃತವಾಗಿದೆ ಪೂರ್ಣಾಂಕಗಳು. ವ್ಯವಕಲನದಲ್ಲಿ ಆವೃತವಾಗಿದೆಯೇ? ಪೂರ್ಣಾಂಕಗಳು ಇದು ಇಲ್ಲ ಅಲ್ವಾ. ಪೂರ್ಣಾಂಕಗಳು ವ್ಯವಕಲನದಲ್ಲಿ ಆವೃತಗೊಂಡಿದೆ, ಆದ್ರೆ ಇದಿಲ್ಲ, ಇಲ್ಲಿ ಇಲ್ಲ ಬರಬೇಕು. ಹಾಗಾದ್ರೆ ಗುಣಾಕಾರದಲ್ಲಿ ಏನಾಗಿದೆ, ಪೂರ್ಣಾಂಕಗಳು ಆವೃತಗೊಂಡಿದೆ ಅಲ್ವಾ. ಪೂರ್ಣಾಂಕಗಳು ಗುಣಾಕಾರದಲ್ಲಿ ಆವೃತಗೊಂಡಿದೆ, ಹೌದು. ಆದ್ರೆ ಭಾಗಾಕಾರದಲ್ಲಿ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಏನಾಗಿಲ್ಲ, ಆವೃತಗೊಂಡಿಲ್ಲ. ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಆವೃತಗೊಂಡಿಲ್ಲ, ಇಲ್ಲ. ಅನಂತರ ಭಾಗಲಬ್ಧ ಸಂಖ್ಯೆಗಳನ್ನ ಕಲ್ತ್ವಿ ನಾವು ಅಲ್ವಾ. ಸಂಕಲನದಲ್ಲಿ ಏನಾಗಿತ್ತು, ಇದು ಆವೃತಗೊಂಡಿದೆ. ಹಾಗೆ ವ್ಯವಕಲನದಲ್ಲಿ ಕೂಡ ಏನಾಗಿತ್ತು, ಇದು ಆವೃತಗೊಂಡಿದೆ. ಸೊ ನಾನು ಇಲ್ಲಿ ಎರಡೂ ಕಡೆ ಹೌದು ಮತ್ತೆ ಹೌದು ಹಾಕ್ತೇನೆ. ಗುಣಾಕಾರದಲ್ಲಿ ಏನಾಗಿದೆ, ಆವೃತಗೊಂಡಿದೆ. ಆದರೆ ಭಾಗಾಕಾರದಲ್ಲಿ ಏನಾಗಿಲ್ಲ, ಆವೃತಗೊಂಡಿಲ್ಲ. ಸೊ ಇದರಲ್ಲಿ ಗುಣಾಕಾರದಲ್ಲಿ ಆವೃತಗೊಂಡಿದೆ, ಆದ್ರೆ ಭಾಗಾಕಾರದಲ್ಲಿ ಆವೃತಗೊಂಡಿಲ್ಲ. ಇದನ್ನ ನಾವು ಕಳೆದ ತರಗತಿಯಲ್ಲಿ ಸರಿಯಾಗಿ ಕಲ್ತಿದ್ದೇವೆ ಅಲ್ವಾ. ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವತ್ತಿನ ತರಗತಿಯಲ್ಲಿ ನಾವು ಮೊನ್ನೆ ಆವೃತ ಗುಣದ ಬಗ್ಗೆ ಕಲ್ತ್ವಿ. ಇವತ್ತು ನಾವು ಪರಿವರ್ತನೀಯ ಗುಣದ ಬಗ್ಗೆ ಕಲಿಲಿಕ್ಕಿದ್ದೇವೆ. ಯಾವ ಗುಣ? ಪರಿವರ್ತನೀಯ ಗುಣದ ಬಗ್ಗೆ ಕಲಿಲಿಕ್ಕಿದ್ದೇವೆ. ಪರಿವರ್ತನೀಯತೆ, ಓಕೆ. ಪರಿವರ್ತನೀಯ ಗುಣ ಮೊದಲಿಗೆ ಬರುವಂತಹದ್ದು ಯಾವ ಸಂಖ್ಯೆಗಳು? ಮೊದಲಿಗೆ ಬರುವಂತಹದ್ದು ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಮೊದಲಿಗೆ ಬರುವಂತಹದ್ದು ಯಾವುದು? ಸಂಕಲನ.
ನಾನು ಈಗ ನಿಮ್ಗೆ ತುಂಬಾ ಇದು ಮಾಡ್ಲಿಕ್ಕೆ ಹೋಗುದಿಲ್ಲ, ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ತೇನೆ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಪರಿವರ್ತನೆ 2+3 5 ಆದ್ರೆ 3+2 ಕೂಡ ಎಷ್ಟಾಗ್ತದೆ? 5 ಆಗ್ತದೆ. ಹಾಗಾದ್ರೆ ಇದು ಪರಿವರ್ತನೀಯಗೊಂಡಿದೆ. ಹೌದು, ಪರಿವರ್ತನೀಯಗೊಂಡಿದೆ ಅಥವಾ ಪರಿವರ್ತನೀಯವಾಗಿದೆ ಅಂತ ಕೂಡ ಹೇಳ್ಬಹುದು ಅಲ್ವಾ. ಸಂಕಲನದಲ್ಲಿ ಪರಿವರ್ತನೀಯವಾಗಿದೆ. ವ್ಯವಕಲನ 4 - 2 ಅಂತ ಹೇಳಿದ್ರೆ 2, ಹಾಗೆಯೇ 2 - 4 ಅಂತ ಹೇಳಿದ್ರೆ ನೋಡಿ 2, ಹಾಗೆ 2 - 4 ಅಂತ ಹೇಳಿದ್ರೆ -2 ಬರ್ತದೆ. ಸೊ ಇದು ಸಮ ಅಲ್ಲ. ಹಾಗಾದ್ರೆ ಏನಂತ ಹೇಳ್ಬಹುದು ನಾವಿಲ್ಲಿ? ಇಲ್ಲ, ಪರಿವರ್ತನೀಯವಾಗಿಲ್ಲ. ಗುಣಾಕಾರ ಗುಣಾಕಾರಕ್ಕೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನ ತಕೊಳ್ಳಿ. 2 × 6, ಹಾಗೆಯೇ 6 × 2, 2 × 6 12, ಹಾಗೆ 6 × 2 12. ಸೊ ಇದೇನಾಗಿದೆ? ಹೌದು, ಪರಿವರ್ತನೀಯವಾಗಿದೆ ಅಲ್ವಾ. ಪರಿವರ್ತನೀಯವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಏನಾಗಿದೆ? ಪರಿವರ್ತನೀಯ ಗುಣವನ್ನದು ಹೊಂದಿದೆ. ಹಾಗೆ ಇಲ್ಲಿ ಭಾಗಾಕಾರ ಮಾಡಿ ನೋಡೋಣ. ಭಾಗಾಕಾರ ಮಾಡಿ ನೋಡುವಾಗ 4/2 ಎಷ್ಟಾಗ್ತದೆ? 4ಅನ್ನ 2ರಿಂದ ಭಾಗಿಸುವಾಗ ಉತ್ತರ 2 ಬರ್ತದೆ. ಹಾಗೆಯೇ 2/4 ಉತ್ತರ ಏನಾಗ್ತದೆ? 2/4 ಆದ್ರೆ 0.5 ಬರ್ತದೆ ಅಲ್ವಾ. ಇದೇನಾಗಿಲ್ಲ, ಇದು ಪರಿವರ್ತನೀಯವಾಗಿಲ್ಲ. ಇಲ್ಲ, ಪರಿವರ್ತನೀಯವಾಗಿಲ್ಲ ಅಲ್ವಾ. ಇದಿಷ್ಟು ಸ್ವಾಭಾವಿಕ ಸಂಖ್ಯೆಗಳದಾದ್ರೆ ನೆಕ್ಸ್ಟ್ಗೆ ನಾವು ಏನ್ ಮಾಡ್ಬೇಕು? ನೆಕ್ಸ್ಟ್ ಸಂಖ್ಯಾಗಣ ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳಲ್ಲಿ ಮೊದಲಿಗೆ ಬರುವುದು ಸಂಕಲನ. ಸಂಕಲನದನ್ನ ಮಾಡಿ ನೋಡುವ. 0+3 ಅಥವಾ 3+0 ಎರಡಕ್ಕೆ ಕೂಡ ಉತ್ತರ 3 ಬರುವ ಕಾರಣ ಹೌದು, ಪರಿವರ್ತನೀಯವಾಗಿದೆ. ಹಾಗೆ ನೆಕ್ಸ್ಟ್ ಸಂಖ್ಯಾಗಣ ಬರುವಂತ ಅಂದ್ರೆ ನೆಕ್ಸ್ಟ್ ಮಾಡುವಂತಹ ಮೂಲಭೂತ ಕ್ರಿಯೆ ಅಂತ ಹೇಳಿದ್ರೆ ವ್ಯವಕಲನ. ವ್ಯವಕಲನದಲ್ಲಿ ಹೇಗೆ ಮಾಡ್ಬೋದು? 2 + 5 - 2 ಅಂದರೆ 2 - 5. 5 - 2 3, ಹಾಗೆ ಇಲ್ಲಿ -3 ಬರ್ತದೆ. ಇದು ಸಮವಾಗಿಲ್ಲ. ಹಾಗಾದ್ರೆ ನಾವೇನು ಹೇಳ್ಬಹುದು? ಇಲ್ಲ, ಪರಿವರ್ತನೀಯವಾಗಿಲ್ಲ ಅಲ್ವಾ. ಹಾಗಾದ್ರೆ ಗುಣಾಕಾರ ಏನಾಗ್ತದೆ? ಗುಣಾಕಾರ ಮಾಡಿ ನೋಡುವಾಗ ಗುಣಾಕಾರ ಕೂಡ ಹಾಗೆ ಅಲ್ವಾ. ಸೊ ಪೂರ್ಣ ಸಂಖ್ಯೆಗಳ ಗುಣಾಕಾರವನ್ನ ನಾವು ಈಗ ಮಾಡಿ ನೋಡ್ತಾ ಇದ್ದೇವೆ. ಗುಣಾಕಾರ ಮಾಡಿ ನೋಡುವ. ಉದಾಹರಣೆಗೆ ಯಾವುದೇ 2 ಸಂಖ್ಯೆಗಳನ್ನು ತಗೊಳ್ಳಿ. 1 × 3 ಅಥವಾ 3 × 1, ಎರಡರಲ್ಲಿ ಕೂಡ ಉತ್ತರ 3 ಬರ್ತದೆ. ಹಾಗಾದ್ರೆ ಏನಂತ ಹೇಳಬಹುದು? ಹೌದು, ಪರಿವರ್ತನೀಯವಾಗಿದೆ. ಪರಿವರ್ತನೀಯವಾಗಿದೆ ಅಂತ ಹೇಳ್ಬೋದು. ಹಾಗೆ ಕೊನೆಯ ಮೂಲಭೂತ ಕ್ರಿಯೆ ಅಂತ ಹೇಳಿದ್ರೆ ಭಾಗಾಕಾರ. ಭಾಗಾಕಾರದಲ್ಲಿ ಹೆಚ್ಚಾಗಿ ಪರಿವರ್ತನೀಯವಾಗಿರುವುದಿಲ್ಲ, ಬಟ್ ಸ್ಟಿಲ್ ನಾವು ನೋಡುವ. 10/2 ಅಂದರೆ 2/10. 10ಅನ್ನು 2ರಿಂದ 2 ಎಷ್ಟೇ? 10, 5 10. ಆದ್ರೆ ಇಲ್ಲಿ ಏನ್ ಬರುವುದಿಲ್ಲ ಅಲ್ವಾ. ಸೊ 0.2 ಬರ್ತದೆ. ಇದು ಸಮ ಅಲ್ಲ ಅಲ್ವಾ. ಸೊ ಈಗ ಏನು ಹೇಳ್ಬಹುದು? ಇಲ್ಲ, ಪರಿವರ್ತನೀಯವಾಗಿಲ್ಲ.
ಪರಿವರ್ತನೀಯವಾಗಿಲ್ಲ ಅಂತ ಹೇಳ್ಬಹುದು. ಹಾಗೆ ಈಗ ಮೂರನೇದು ಅಂದ್ರೆ ಮೂರನೇ ಸಂಖ್ಯಾಗಣ ಅಂತ ಹೇಳಿದ್ರೆ ಪೂರ್ಣಾಂಕಗಳು. ಪೂರ್ಣಾಂಕಗಳು ಮೊದಲಿಗೆ ಬರುವಂತಹ ಮೂಲಭೂತ ಕ್ರಿಯೆ ಅಂತ ಹೇಳಿದ್ರೆ ಸಂಕಲನ. -2 + 3 ಅಂದರೆ 3 + 2 ಹೀಗೆ ಒಂದು ಪ್ಲಸ್ ಮೈನಸ್ ಇದ್ದಾಗ ನಾವು ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕಬೇಕು. 3ರಿಂದ 2 ಕಳೆದಾಗ 1, ದೊಡ್ಡ ಸಂಖ್ಯೆಯಲ್ಲಿ 3, 3ರ ಚಿಹ್ನೆ ಒಂದೇ. ಸೊ ಇಲ್ಲಿ ಕೂಡ ಹಾಗೆ ಕಳೆಯುವುದು 3, ಎರಡೂ ಕಡೆಗಳಲ್ಲಿ ಉತ್ತರ ಸೇಮ್ ಬರ್ತದೆ. ಹೌದು ಏನಂತ ಹೇಳ್ಬಹುದು, ಪರಿವರ್ತನೀಯವಾಗಿದೆ. ಪರಿವರ್ತನೀಯವಾಗಿದೆ. ಹಾಗಾದ್ರೆ ಎರಡನೇ ಮೂಲಭೂತ ಕ್ರಿಯೆ ಅಂತ ಹೇಳಿದ್ರೆ ವ್ಯವಕಲನ. ಸೊ ಅದನ್ನ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಏನ್ ಮಾಡ್ಬೋದು, -3 -2 ಹಾಗೆ -2 -3 ಇಲ್ಲಿ -3 +2 ಆಗ್ತದೆ ಅಲ್ವಾ. ಇದನ್ನು ಸ್ವಲ್ಪ ನಾನು ಮೇಲೆ ಬರ್ತೇನೆ, ನನಗೆ ಒಂದೇ ಪೇಜಲ್ಲಿ ಬಂದರೆ ಎಲ್ಲ ಒಳ್ಳೆಯದು ಅಂತ ಹೇಳಿ. -3 +2 ಆಗ್ತದೆ. ಹಾಗೆ ಇಲ್ಲಿ -2 ಆಗ್ತದೆ, +3 ಆಗ್ತದೆ. 1 + 1 ಮೈನಸ್ ಇದ್ದಾಗ ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಬೇಕು. ಇಲ್ಲಿ ಕೂಡ ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಬೇಕು. ಆದರೆ ಬರುವ ಉತ್ತರ ನೋಡಿ, ಒಂದು ಕಡೆ +1 ಮತ್ತೊಂದು ಕಡೆ -1. ಹಾಗಾದ್ರೆ ಇದೇನಾಗಿಲ್ಲ, ಇಲ್ಲ ಪರಿವರ್ತನೀಯವಾಗಿಲ್ಲ ಅಲ್ವಾ. ಇಲ್ಲ ಪರಿವರ್ತನೀಯವಾಗಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಗುಣಾಕಾರ ಮಾಡಿ ನೋಡೋಣ. ಗುಣಾಕಾರಕ್ಕೆ 2 ಉದಾಹರಣೆ ನಾನು ತಗೊಳ್ತೇನೆ. 2 ಮತ್ತೆ 4, 2 ಗುಣಿಸು -4 ಹಾಗೆ -4 ಗುಣಿಸು 2, 2 4 8 -8, ಇಲ್ಲಿ 4 2 8 -8. ಎರಡೂ ಕಡೆ ಉತ್ತರ ಸರಿ ಬರುವ ಕಾರಣ ಹೌದು ಪರಿವರ್ತನೀಯವಾಗಿದೆ. ನಾನು ಹೆಚ್ಚಿಗೆ ತುಂಬಾ ಲೆಕ್ಕಗಳನ್ನ ತೆಗೆದುಕೊಂಡು ಮಾಡುವುದಿಲ್ಲ. ಯಾಕೆ ಹೇಳಿದ್ರೆ ನಿಮ್ಗೆ ಒಂದು ಮಾಡಿದ್ರೆ ಅರ್ಥ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಮತ್ತೆ ಅದು ಒಂದೇ ಪೇಜಲ್ಲಿ ಇರುವ ಕಾರಣ ನಿಮ್ಗೆ ನೋಡುವಾಗಲೇ ಎಲ್ಲವೂ ಗೊತ್ತಾಗ್ತದೆ ಅಲ್ವಾ. ಸೊ ನೆಕ್ಸ್ಟ್ ಭಾಗಾಕಾರದಲ್ಲಿ ಕೂಡ ಏನಾಗ್ತದೆ ಇಲ್ಲಿ -4 ಭಾಗಿಸು 2 ಮತ್ತೆ 2 ಭಾಗಿಸು -4. ಇದು ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬಹುದಲ್ವಾ. ಇಲ್ಲ ಪರಿವರ್ತನೀಯವಾಗಿಲ್ಲ. ಸೊ ಪೂರ್ಣಾಂಕಗಳು ನಮ್ಗೆ ಇಲ್ಲಿಗೆ ಪೂರ್ಣಾಂಕಗಳು ಮುಗೀತದೆ. ಸ್ವಾಭಾವಿಕ ಸಂಖ್ಯೆಗಳನ್ನ ಮಾಡಿದ್ವಿ, ಪೂರ್ಣಾಂಕಗಳನ್ನ ಮಾಡಿದ್ವಿ, ಮತ್ತೆ ಪೂರ್ಣ ಸಂಖ್ಯೆಗಳನ್ನ ಮಾಡಿದ್ವಿ. ಈಗ ಬರುವಂತಹದ್ದು ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳ ಪಾಠವೇ ಕಲಿತಾ ಇದ್ದೇವೆ, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ. ಸೊ ಮೊದಲಿಗೆ ಸಂಕಲನದಲ್ಲಿ ಭಾಗಾಕಾರದಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನ ಮಾಡೋದು ಹೇಗೆ ನೋಡೋಣ ಬನ್ನಿ. ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಮೊನ್ನೆಯಿಂದ, ಆಯ್ತಾ. ನೀವೇ ನನ್ನನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಓಕೆ, ಒಂದು ಉದಾಹರಣೆ. -2 ಭಾಗಿಸು 3 1/3 ಅಂತ ಹೇಳಿ ಸುಲಭದ್ದು ತಕೊಂಡಿದ್ದೇನೆ ಇಲ್ಲಿ. ಹಾಗೆ ಇದನ್ನ ಆಚೀಚೆ ಮಾಡಿ ಬರಿಬೇಕು. +-2 ಛೇದ ಸೇಮ್ ಇರುವ ಕಾರಣ ಭಾಗಿಸು ಇಲ್ಲಿ 3. -2 + 1 ಎಷ್ಟಾಗ್ತದೆ, -1 ಆಗ್ತದೆ. ಹಾಗೆ ಇಲ್ಲಿ ಏನಾಗ್ತದೆ, ಇಲ್ಲಿ ಕೂಡ 3 ಆಗ್ತದೆ, -1 ಉತ್ತರ ಆಗ್ತದೆ. ಹಾಗಾಗಿ ಇದೇನಾಗಿದೆ, ಸಂಕಲನವು ಏನಂತ ಹೇಳ್ಬೋದು, ಪರಿವರ್ತನೀಯವಾಗಿದೆ. ಸಂಕಲನದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಲ್ವಾ. ಹೌದು ಪರಿವರ್ತನೀಯವಾಗಿದೆ. ಪರಿವರ್ತನೀಯವಾಗಿದೆ. ಈಗ ವ್ಯವಕಲನ ಮಾಡಿ ನೋಡುವುದಾದ್ರೆ, ವ್ಯವಕಲನ -2 ಭಾಗಿಸು 3 ಹಾಗೆಯೇ 2/3 -5/4. ಇಲ್ಲಿ ಮೈನಸ್ ಬೇಡ, ಕನ್ಫ್ಯೂಷನ್ ಬೇಡ.
ಸುಲಭದ್ದು ಕೊಡ್ತೇನೆ. ಹಾಗೆ 5/4 ಮೈನಸ್ 2/3 ಸೇಮ್ ಬರ್ತದ ನೋಡುವ. ಈಗ ಇಲ್ಲಿಂದ ಇಲ್ಲಿಗೆ ಅಲ್ವಾ, 2 4 8 ಮೈನಸ್ 15 ಭಾಗಿಸು ಎಷ್ಟಾಗ್ತದೆ, 4 12 ಹಾಗೆ 15 ಮೈನಸ್ 8/12. ಸೊ 8ರಿಂದ 15 ಕಳೆದಾಗ ಎಷ್ಟು ಬರ್ತದೆ ಉತ್ತರ? 6 7 ಅಲ್ವಾ, ಮೈನಸ್ 7/12. ಇಲ್ಲಿ ಎಷ್ಟು ಬರ್ತದೆ ಉತ್ತರ? 7/12. ಮೈನಸ್ ಮತ್ತು ಪ್ಲಸ್ ಸಮ ಇಲ್ಲ ಅಲ್ವಾ, ಹಾಗಾದ್ರೆ ನಾವೇನಂತ ಹೇಳ್ಬೋದು? ಇಲ್ಲ, ಪರಿವರ್ತನೀಯವಾಗಿಲ್ಲ. ಆಯ್ತಾ? ಓಕೆ, ಈಗ ನೋಡುವಾಗ ನಾವೇನ್ ಮಾಡ್ಬಹುದು? ಗುಣಾಕಾರ ನೋಡಬಹುದು. ಗುಣಾಕಾರದಲ್ಲಿ ಹೇಗೆ ಮಾಡುವಂತಹದ್ದು? ಗುಣಾಕಾರ ಈಸಿ. ಯಾವುದೇ ಒಂದು ಸಂಖ್ಯೆಗಳನ್ನ ತಗೊಳ್ಳಿ, ನೀವು ಸುಲಭದ ಸಂಖ್ಯೆಗಳನ್ನ ತಗೊಳ್ಳಿ. 2/5 ಗುಣಿಸು 1/3 ಅಂದರೆ 1/3 ಗುಣಿಸು 2/5. ಡೈರೆಕ್ಟ್ 2 1 2 5 5 3 15. ಇಲ್ಲಿ ಕೂಡ 1 2 2 3 5 15 ಸೇಮ್ ಬರ್ತದಲ್ವಾ. ಹಾಗಾದ್ರೆ ನಾವೇನಂತ ಹೇಳ್ಬಹುದು? ಹೌದು, ಪರಿವರ್ತನೀಯವಾಗಿದೆ. ಇದು ಪರಿವರ್ತನೀಯವಾಗಿದೆ ಅಂತ ಹೇಳ್ಬಹುದು. ಹಾಗಾದ್ರೆ ಭಾಗಾಕಾರ ಮಾಡಿ ನೋಡುದು ಹೇಗೆ? ಭಾಗಾಕಾರ ಮಾಡುದು ಸುಲಭ ಅಲ್ವಾ? ಹೇಗೆ ಭಾಗಾಕಾರ ಮಾಡುದು ಹೇಗೆ ಅಂತ ಹೇಳಿಕೊಟ್ಟಿದ್ದೇನೆ. ಒಂದು ಉದಾಹರಣೆ, -5/4/3/7 ಅಂದರೆ -3/7/-5/4. ಮೊದಲಿಗಿದ್ದ ಸಂಖ್ಯೆಯನ್ನ ಹಾಗೆ ಬರಿಬೇಕು. ನೆಕ್ಸ್ಟ್ ಚಿಹ್ನೆ ಬದಲಾವಣೆ ಮಾಡಬೇಕು, ಮತ್ತೆ ವಿಲೋಮ ಬರಿಬೇಕು. 7 ಮೇಲೆ 3 ಕೆಳಗೆ. ಇಲ್ಲಿ ಕೂಡ ಹಾಗೆ 3 ಹಾಗೆ 7 ಹಾಗೆ ಭಾಗಿಸಲ ಏನಾಗ್ತದೆ? ಚಿಹ್ನೆ ಬದಲಾವಣೆ ಆಗ್ತದೆ, ಗುಣಾಕಾರ ಆಗ್ತದೆ. 4 ಮೇಲೆ -5 ಕೆಳಗೆ. ಈಗ ಗುಣಾಕಾರ ಮಾಡುವಂತಹ ಡೈರೆಕ್ಟ್ ಅಂಶದಿಂದ ಅಂಶಕ್ಕೆ, ಛೇದದಿಂದ ಛೇದಕ್ಕೆ. 5 7 35 ಮೈನಸ್ 35, 4 3 12. ಇಲ್ಲಿ ಬರ್ತದೆ ನೋಡಿ, 3 4 12 ಹಾಗೆ 5 7 -35. ಉತ್ತರ ಸೇಮ್ ಬರುವುದಿಲ್ಲ ಅಲ್ವಾ? ಅಂಶ ಬದಲಾವಣೆ, ಛೇದ ಬದಲಾವಣೆ ಆಗ್ತದೆ. ಸೊ ಹಾಗಾಗಿ ಭಾಗಾಕಾರದಲ್ಲಿ ಏನಾಗಿಲ್ಲ? ಪರಿವರ್ತನೀಯವಾಗಿಲ್ಲ. ಇಲ್ಲ, ಪರಿವರ್ತನೀಯವಾಗಿಲ್ಲ ಅಂತ ಹೇಳ್ಬಹುದು ಅಲ್ವಾ? ಪರಿವರ್ತನೀಯವಾಗಿಲ್ಲ ಅಂತ ಹೇಳ್ಬಹುದು. ಇದು ನೆನಪುಂಟಲ್ಲ ನಿಮಗೆ? ಇದನ್ನ ಬಿಟ್ಟು ಈಗ ನಾವು ಆ ಬಾಕ್ಸ್ ಫಿಲ್ ಮಾಡೋಣ. 1 ನಿಮಿಷ. ಓಕೆ, ಇದನ್ನ ಕಾಲಮ್ ಫಿಲ್ ಮಾಡ್ವಾ? 1 ನಿಮಿಷ. ಸಾರಿ. ಓಕೆ, ಇದನ್ನ ಈಗ ಕಾಲಮ್ ಫಿಲ್ ಮಾಡೋಣ. ನಿಮ್ಗೆ ಈಗಷ್ಟೇ ಕಲಿಸಿದ್ದು ನಾನು. ಈಗ ಸ್ವಾಭಾವಿಕ ಸಂಖ್ಯೆಯಲ್ಲಿ ನಿಮ್ಗೆ ಏನಾಯ್ತು ಅಂತ ಹೇಳಿ ಗೊತ್ತಿದೆ. ಅದನ್ನೀಗ ನಾವು ಈ ಕಾಲಮ್ ಅಲ್ಲಿ ಫಿಲ್ ಮಾಡೋಣ. ಸ್ವಾಭಾವಿಕ ಸಂಖ್ಯೆಗಳು ಪರಿವರ್ತನೀಯವಾಗಿದೆಯಾ ಇಲ್ವಾ ಅಂತ ಹೇಳಿ. ಸಂಕಲನದಲ್ಲಿ ಹೌದು, ಇದು ಪರಿವರ್ತನೀಯವಾಗಿದೆ. ವ್ಯವಕಲನದಲ್ಲಿ ಇಲ್ಲ, ಪರಿವರ್ತನೀಯವಾಗಿಲ್ಲ. ಗುಣಾಕಾರದಲ್ಲಿ ಹೌದು, ಪರಿವರ್ತನೀಯವಾಗಿದೆ. ಭಾಗಾಕಾರದಲ್ಲಿ ಇಲ್ಲ, ಪರಿವರ್ತನೀಯವಾಗಿಲ್ಲ. ಹಾಗೆ ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ, ಇದು ಪೂರ್ಣಾಂಕಗಳು. ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಏನಾಗಿತ್ತು? ಹೌದು, ಪರಿವರ್ತನೀಯಗೊಂಡಿತ್ತು. ಆದರೆ ವ್ಯವಕಲನದಲ್ಲಿ ಇಲ್ಲ, ಪರಿವರ್ತನೀಯವಾಗಿಲ್ಲ. ಗುಣಾಕಾರದಲ್ಲಿ ಹೌದು, ಇದು ಪರಿವರ್ತನೆಗೊಂಡಿತ್ತು. ಹಾಗೆ ಭಾಗಾಕಾರದಲ್ಲಿ ಇದು ಪರಿವರ್ತನೀಯವಾಗಿಲ್ಲ. ಪೂರ್ಣಾಂಕಗಳ ಬಗ್ಗೆ ಕೂಡ ನಾವು ಕಲ್ತ್ವಿ ಅಲ್ವಾ? ಅಲ್ವಾ? ಸೊ ಇದು ಹೌದು, ಇಲ್ಲ, ಹೌದು, ಇಲ್ಲ ಅಲ್ವಾ? ಹಾಗೆ ಭಾಗಲಬ್ಧ ಸಂಖ್ಯೆಯಲ್ಲಿ ಕೂಡ ನಾವು ಕಲ್ತ್ವಿ. ಇಲ್ಲಿ ಕೂಡ ಏನಾಗಿತ್ತು? ಇದು ಹೌದು, ಇದು ಇಲ್ಲ, ಇದು ಹೌದು, ಇದು ಇಲ್ಲ.
ಇದು ಇವತ್ತಿನ ತರಗತಿಯಲ್ಲಿ ನಾವು ಕಲ್ತದ್ದು ಸಹವರ್ತನೀಯ ಗುಣ. ನಾಳಿನ ತರಗತಿಯಲ್ಲಿ ನಾವು ಸಹವರ್ತನೀಯ ಗುಣದ ಬಗ್ಗೆ ಕಲಿಯೋಣ. ಇದು ಪರಿವರ್ತನೀಯ ಗುಣ. ನಾಳೆಯ ತರಗತಿಯಲ್ಲಿ ನಾವು ಸಹವರ್ತನೀಯ ಗುಣದ ಬಗ್ಗೆ ಕಲಿಯೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.